ಏ ಲಕ್ಷ್ಮಿ, ಸುಮ್ಮನೆ ಇರಲ್ವಾ? ಲಕ್ಷ್ಮಿ, ಹೋಗೋ ಕಡೆ. ಲಕ್ಷ್ಮಿ, ಸುಮ್ಮನಿರಮ್ಮ, ನಂಗೆ ಹಾಗೆ ಆಗುತ್ತೆ. ಅಯ್ಯೋ, ಹೋಗೋ ಕಡೆ. ಲಕ್ಷ್ಮಿ, ಕಲ್ಗಚ್ ಕೊಡೋ ಸಮಯ ನೋಡಿ ನೈಸ್ ಮಾಡ್ತಿದ್ಯಾ ಕಳ್ಳಿ. ಶಾಂತಿ, ಬನ್ನಿ ಸರ್. ಹಸು ಹತ್ರ ಏನೋ ರಹಸ್ಯವಾಗಿ ಮಾತಾಡ್ತಾ ಇದ್ದಾಗಿದೆಯಲ್ಲ. ಆಹಾ, ಎಷ್ಟು ಸಾಧುವಾಗಿದೆ. ಹೌದು ಸರ್, ಇದು ಯಾರಿಗೂ ಏನು ಮಾಡಲ್ಲ. ಬಹಳ ಮುದ್ದಾಗಿ ಸಾಕಿದೆ. ಹಾಗೇನು? ಅಣ್ಣ ಕಲ್ಗಚ್ಚಿಟ್ರು ಕುಡಿಯಲ್ಲ. ಹಾಗ? ಹಾ. ಎಲ್ಲಿ ಅಣ್ಣ ಕಾಣಿಸ್ತಾನೆ ಇಲ್ವಲ್ಲ? ಅಣ್ಣ, ಟೀಚರ್ ಬಂದಿದ್ದಾರೆ. ನಮಸ್ಕಾರ ಮೇಷ್ಟ್ರೆ. ಏನ್ ಸಿದ್ದಯ್ಯ, ಸೌಖ್ಯನಾ? ನಿನ್ ಫ್ರೆಂಡ್ಸಿ ಒಂದೆರಡು ಮಾತು ಸಮಾಧಾನ ಹೇಳಕ್ಕೂ ಸಂದರ್ಭನೇ ಸಿಕ್ಲಿಲ್ಲ. ನಿನ್ ಮೈಯಿನ ಗಾಯಗಳೆಲ್ಲ ವಾಸಿ ಆಗ್ತಾ ಇದೆಯಾ? ಈ ಘಟ ಏಟ್ ತಿಂದು ತಿಂದು ಕಾಯಿ ಗಟ್ಟೋಗದೆ ಮೇಷ್ಟ್ರೆ. ಅದಕ್ಕೆ ನಾನು ಇಷ್ಟಪಡ್ತಿಲ್ರ. ನನ್ ತಂಗಿ ಓದ್ ನಿಂತೋಯ್ತಲ್ಲ ಅಂತ ದುಃಖವಾಗ್ತಿದೆ. ಅಣ್ಣ, ಮೇಷ್ಟ್ರು ನಂಗೆ ಪ್ರತ್ಯೇಕವಾಗಿ ಪಾಠ ಹೇಳಿ ಪರೀಕ್ಷೆ ಕೊಡಿಸ್ತಾರಂತೆ. ಬಹಳ ಸಂತೋಷ ಮೇಷ್ಟ್ರೆ. ರೀ, ಹೊಸ ಸಾವಿರ್ರಿ. ಈಗ್ಲೇನಾ? ಹೊಸ ಸಾವಿರ್ರಿ ಅಂದ್ರೆ ಒಂದು ದೋಸೆ ಇಳಿತಾಳೆ. ಯಾಕೆ ಹಿಂಗ ಅವಸರ ಬೀಳ್ತೀಯ? ಈಗೇನ್ ಸಾವಿರ್ತೀರಾ ಇಲ್ವಾ? ಹಿಡ್ಕೊಂಡ್ರೆ ಒಂದೇ ಕಿತ ದಯ್ಯ ಹಿಡ್ಕೊಂಡಂಗೆ ಹಿಡ್ಕೊಂಡ್ಬಿಡ್ತಾಳೆ. ಸವರಿ ಸಾಕು. ಅಲ್ಲ, ನನ್ ಕೈ ಗೇಟ್ ಬಿದ್ದೈತೆ. ಹೊಸಿ ಸುಣ್ಣ ಸವರ್ರಿ ಅಂದ್ರೆ ಏನು ಅಲಂಗಿ ಆಡ್ತೀರಿ? ಸರಿ, ಬಿತ್ಕೊಳ್ಳಿ. ಬ್ಯಾಡ ಬ್ಯಾಡ ಕಣೆ. ನೀನೇನಾರ ನಿದ್ಗಣ್ಣಾಗ ಮ್ಯಾಗ ಉಂಟ್ಕೊಂಡ್ರೆ ಉಸೇ ಕಟ್ಕೊಂಡಾಗ ಆಯ್ತದೆ. ಬ್ಯಾಡ, ನಾ ಕೆಳಗ್ ಬಿತ್ಕತ್ತೀನಿ. ಮೇಲೆ ಬಿತ್ಕೋಬೇಕು. ಬೇಡ ಬೇಡ, ಕೆಳಗ್ ಬಿತ್ಕತ್ತೀನಿ. ಮೇಲೆ ಬಿತ್ಕೋಬೇಕು. ಬೇಡ, ಕೆಳಗೆ ಬಿತ್ಕತ್ತೀನಿ. ಮೇಲೆ ಬಿತ್ಕೋಬೇಕು. ನಾ ಕೆಳಗೆ ಬಿತ್ಕೋತೀನಿ, ಕೆಳಗೆ ಬಿತ್ಕೋತೀನಿ. ಮೇಲೆ ಬೇಡ ಬೇಡ ಅಂತ ಬಡ್ಕೊಂಡ್ರು ಕೇಳಲಿಲ್ಲ. ಈಗ ನೋಡಿದ ನನ್ನ ಅವಸ್ಥೆನಾ? ಅಯ್ಯೋ, ನಾನೇನು ಮಾಡ್ಲಿಲ್ಲಪ್ಪ. ನೀನೇನು ಮಾಡ್ಲಿಲ್ಲ. ನೀನೇನಾರ ನಿದ್ಗಣ್ಣಾಗ ಅಗತ್ಕೊಂಡ್ರೆ ಹೆಂಗೆ ಅಂತ ಒಂದು ನಿಮಿಷ ಯೋಚನೆ ಮಾಡೋದಕ್ಕೆ ತೊಟ್ಟಿಕೊಂಡು ಅರಿತಿದ್ದೀನಲ್ಲಪ್ಪ. ಹಿಂಗ ಹಿಂಗ ಬೀರ ಯಾರ ಎಲ್ಲ ಓದ್ಕೊಂಡಿದ್ದೀರೋ ನನ್ನ ಮಕ್ಕಳ? ಬಂದ್ರು ಬಂದ್ರ ಆಚೆ, ಬಂದ್ರು ಬಂದ್ರು ನಮ್ಮ ಮಕ್ಕಳ್ರ ಔಸ್ಕೊಂಡ ಇದ್ದೀರಾ? This is Rani. This is Rani. Her bag is red. This is... ಹೊರಗಡೆ ಏನು ಗಲಾಟೆ ನೋಡಮ್ಮ. ಏನ್ರೋ ನಾನು ಮಕ್ಕಳ ನನ್ನನ್ನೇನು ತೆಪ್ರ ಅಂತ ತಿಳ್ಕೊಂಡ್ರಾ? ಅದೇನೇ ಅಲ್ಲೂರ ಬಂದ್ರಂಗ, ಅದೇ ನಾನು ಹೇಳ್ತಾ ಇವ್ನಿ. ಏನ್ರೋ ನಾನು ಗೊತ್ತು ಕೇಳಿದೆ ಮನೆಗೆ ಹೊತ್ಕೊಂಡ್ ಬಂದ್ಬಿಟ್ರೆ ನಾ ಸುಮ್ಕೆ ಬಿಟ್ಬಿಡ್ತೀನಾ? ಅವ್ರು ಬಿಟ್ರು ಇವ್ರು ಬಿಡ್ಬೇಕಲ್ಲ. ಬರ್ತೀನಿ ನಾನು ಮಕ್ಕಳ್ರ. ಹೊರಗಡೆ ನುಗ್ರು, ಹೊರಗಡೆ ನುಗ್ಗಿ ಇರೋದು ಬರೋದೆಲ್ಲ ಓಡ್ಕೊಂಡು ಎತ್ಕೊಂಡ್ಬಂದ್ರು. ನೀವು ಒಳಗಡೆ ಹೋಗಮ್ಮ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಯಾಕೆ ಎಲ್ಲ ನೀವು ತಲೆ ಯಾಕೆ ಹಾಕ್ತೀರಾ? ಯಾಕೆ? ಯಾಕಂದ್ರೆ ನಿಮ್ಗೇನಾದ್ರೂ ಅವಮಾನ ಆಗುತ್ತೆ ಅಂತ. ಆ ದೌರ್ಜನ್ಯನೆಲ್ಲ ಇಲ್ಲೇ ನಿಂತ್ಕೊಂಡು ನೋಡಿ. ನೀವು ಮಾತ್ರ ಹೊರಗೆ ಬರಬೇಡಿ. ಬೇಡ ನೋಡಿ ಸ್ವಾಮಿ, ಬಿಡಿ ಸ್ವಾಮಿ. ಮೇಷ್ಟ್ರೆ,
ನಾ ಪಡಂತನ ನೋಡ್ತಾನೆ ಇದ್ದೀರಾ? ಹೌದಪ್ಪ, ಎಲ್ಲ ನೋಡ್ತಾನೆ ಇದ್ದೀನಿ. ಇದರಿಂದ ನಮ್ಗೆ ಯಾವತ್ ಬಿಡುಗಡೆ ಸಿಗುತ್ತೋ? 35 ವರ್ಷದ ಹಿಂದೆನೆ ಬಿಡುಗಡೆ ಸಿಕ್ತು ಅಂತ ಹೇಳ್ತಾರೆ. ಹೌದಾ? ನಾವ್ ಕೇಳಲ್ಲ ಸ್ವಾಮಿ. ಈ ಮೂಡ್ತನವೇ ನಿಮ್ಮನ್ನ ಇನ್ನೂ ಗುಲಾಮರನ್ನಾಗಿ ಮಾಡಿದೆ. ಏನ್ ಮಾಡೋದು ಮೇಸ್ಟ್ರೆ, ನಾವೆಲ್ಲ ಹಳ್ಳಿವ್ರು ಆಯ್ತಲ್ಲ, ನಮ್ಗಿದ್ ಹೆಂಗ್ ಗೊತ್ತಾಯ್ತದೆ ಹೇಳಿ. ಹೌದು, ನೀವೆಲ್ಲ ಒಟ್ಟಾಗಿ ಜಮೀನ್ದಾರ ಹತ್ರ ಹೋಗಿ ಇದನ್ನೆಲ್ಲ ವಿವರಿಸಿ ಕೇಳ್ಬೋದಲ್ಲ? ಅದ್ ಹೆಂಗ ಮೇಷ್ಟ್ರೆ, ಈ ಬಾಯಿ ಕೇಳಿದ್ರೆ ಅವ್ರ ಕೈ ಚಾಟಿ ಉತ್ತರ ಕೊಡ್ತದೆ. ಅದು ಅಲ್ದಿರ ಅವ್ರ ವಿರೋಧ ಕಟ್ಕೊಂಡು ಈ ಊರ್ನಲ್ಲಿ ಬಾಳಕಾಯ್ತದ್ರ? ನಿಮಗೆ ಕೈ ಮಾಡಿದವ್ರು ಆಯ್ತಲ್ಲ ಮೇಷ್ಟ್ರೆ, ಇದಕ್ಕೆ ಬೇರೆ ದಾರಿ ಇದ್ರೆ ಹೇಳಿ. ಅದಕ್ಕೆ ದಾರಿ ಇದೆ. ನಿಮಗೆ ಖಂಡಿತ ವಿಮೋಚನೆ ಸಿಕ್ಕೇ ಸಿಗತ್ತೆ. ನೀವೆಲ್ಲರೂ ಒಟ್ಟಿಗೆ ಹೋಗಿ ಈಗ ಬಂದಿರೋ ನಮ್ಮ ಸರ್ಕಾರಕ್ಕೆ ಮೊರೆ ಇಡಿ. ನೀವೇ ನಮ್ಮ ಬಾಳಿನ ನವಜೀವನಕ್ಕೆ ದಾರಿ ತೋರಿಸ್ಬೇಕು. ನೀವೆಲ್ಲ ಏನ್ ಹೇಳ್ತಾ ಇದ್ದೀರಾ? ಏನಿದು? ಹೌದು ಮೇಷ್ಟ್ರೆ, ವಿಷಯ ಗೊತ್ತಿರೋ ನಿಮ್ಮಂತವರಿಂದಲೇ ಸರ್ಕಾರ ಅನ್ಸನ್ಸಿ ನಮ್ಮ ಪರವಾಗಿ ಮೊರೆ ಇಡಕ್ಕೆ ಆಯ್ತದೆ. ಹಾಗೂ ಸರಿ, ನಿಮ್ಗೋಸ್ಕರ ಆ ಜವಾಬ್ದಾರಿನ ನಾನೇ ಇನ್ಮೇಲೆ ವಹಿಸ್ಕೊತೀನಿ. ಬರ್ತೀನಿ. ಲೇ ವನ್ನ, ಎಲ್ಲಿ ಬಂದ್ರಿ? ಎಲ್ಲೋ ವನ್ರಂಗನು ಎಲ್ಲೋ ಕಳ್ಸೋದಿಲ್ಲ. ಓ, ನೋಡು, ಚಿಕ್ಕ ಯಜಮಾನ್ರು ಊರಿಗೆ ಬರ್ತೀನಿ ಅಂತ ಟೆಲಿಗ್ರಾಮ್ ಕೊಟ್ಟವ್ರೆ. ನಾಳೆ ಮರೀದೆ ಗಾಡಿ ಕಳಿಸು, ಕರ್ಕೊಂಬರಕ್ಕೆ. ಏನು? ಸರಿ ಯಜಮಾನ್ರೆ, ಹೋಗು. ಸುಮ್ತಿ ಏನಾಯ್ತಮ್ಮ? ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ, ನಾ ಹೇಳೋದು ಕೇಳಿ ಯಜಮಾನ್ರೆ, ನಮ್ಮ ಮಾತು ಸ್ವಲ್ಪ ಕೇಳಿ ಯಜಮಾನ್ರೆ. ಬೇಕಿಲ್ಲ. ಏನ್ ನಡೀತು ಅಂತ ನನಗೆ ಚಂದ ಗೊತ್ತೈತಿ. ಅದನ್ನ ನಿನ್ನಿಂದ ನಾನು ತಿಳ್ಕೋಬೇಕಾದಿಲ್ಲ. ದೇವರ್ಸಿ ನನ್ನ ಮಗನೇ. ಅಪ್ಪ, ಅವನನ್ನು ಹೊಡಿಬೇಡಿ. ಬಿಡಮ್ಮ, ಬಿಡು. ಅಪ್ಪ, ನೀನ್ ಮಾಡಿದ ಹಲ್ಕ ಕೆಲ್ಸಕ್ಕೆ ನನ್ನ ಮಗನ ಚರ್ಮ ಸುಳ್ಳೆ ಸಾಯಿಸ್ಬಿಡ್ತೀನಿ. ಅಪ್ಪ, ಅವನ್ದೇನೂ ತಪ್ಪಿಲ್ಲ, ಬಿಟ್ಬಿಡಿ. ಪಾಪ, ಏನ್ ನಡೀತು ಅಂತ ನಾನು ಹೇಳ್ತೀನಿ. ಹೇಳಮ್ಮ, ಬೇಗ ಹೇಳು. ಪಕ್ಕದ ಊರಿಂದ ಜಾತ್ರೆ ನೋಡ್ಕೊಂಡು ಗಾಡಿನ ಎಲ್ಲ ಬೇಗ ಬನ್ರೋ, ಬೇಗ ಬನ್ರೋ.